ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ಕುಂಭರಾಶಿಯ ರಾಶಿಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದಾನೆ. ಆಲ್ರೆಡಿ ಶನಿ ಧನಸ್ಥಾನದಲ್ಲಿದ್ದು ರಾಹು ಕೂಡ ರಾಶಿಯಲ್ಲೇ ಸಂಚರಿಸ್ತಾ ಇದ್ದಾನೆ. ಜೊತೆಗೆ ಸಪ್ತಮದಲ್ಲಿ ಕೇತು ಇರೋದ್ರಿಂದ ತುಂಬಾನೇ ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ರಾಹು ಶತಭಿಷ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಕುಂಭರಾಶಿಯವರಿಗೆ ಕೋರ್ಟು ಕೇಸು ಈ ಥರದೊಂದು ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಾ ಅಂತ ಹೇಳುತ್ತೆ. ಜೊತೆಗೆ ಎರಡನೇ ಮನೆ ಅಧಿಪತಿ ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದು ಕಡೆ ಬಹಳಷ್ಟು ತೊಂದರೆಗೆ ಸಿಕ್ಕಾಕೊಳ್ಳೋ ಅಂಥವ್ರು ಕುಂಭರಾಶಿಯವರಾಗಿರ್ತಾರೆ. ಅದರಲ್ಲೂ ಈ ಒಂದು 3 ತಿಂಗಳು ಬಹಳಷ್ಟು ತೊಂದರೆಗೆ ಸಿಕ್ಕಾಕೊಂಡಿರ್ತೀರ ಕುಂಭರಾಶಿಯವರು. ಜೊತೆಗೆ ನೋಡಿ, 3ನೇ ಮನೆ ಅಧಿಪತಿ ಕುಜ 3ನೇ ಮನೆ ಅಧಿಪತಿ ಕುಜ 5ನೇ ಮನೆಯಲ್ಲಿ ಇರ್ತಾನೆ. 5ನೇ ಮನೆ ಅಂದರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. 5ನೇ ಮನೆ ಅಂದರೆ ಮಕ್ಕಳು ಅಂತ ಕೂಡ ಹೇಳ್ತೀವಿ. ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆಯನ್ನು ನೋಡ್ತಾ ಹೋಗ್ತೀರಾ ಕುಂಭರಾಶಿಯವರು. ಜೊತೆಗೆ ಮಕ್ಕಳು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿ ಸಿಕ್ಕಾಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮತ್ತು ಯಾವುದಾದ್ರೂ ಹಳೆ ಆಸ್ತಿಯನ್ನು ಮಾರ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಕುಂಭರಾಶಿಯವರು. ಯಾಕೆ ಅಂತಂದರೆ ಕುಜ 5ನೇ ಮನೆಯಲ್ಲಿ ಇರ್ತಾನೆ. ಯಾಕಂದರೆ ಅವನು 10ನೇ ಮನೆಯವನಾಗಿ ಜೊತೆಗೆ 3ನೇವನಾಗಿ 5ನೇ ಮನೆಗೆ ಹೋದಾಗ ಕೈ ಬಿಟ್ಟು ಹೋಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಜೊತೆಗೆ ಕುಂಭ ರಾಶಿಗೆ 6ನೇ ಮನೆಯಲ್ಲಿ ಗುರು 6ನೇ ಮನೆಗೆ ಗುರು ಇರೋದ್ರಿಂದ ಅವನು ಕೆಲವೊಂದು ಅಸಹಾಯಕ ಪರಿಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ತಾನೆ ಈ ಆಗಸ್ಟ್ ತಿಂಗಳಲ್ಲಿ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ಅಲ್ಲೆಲ್ಲ ಒಂದು ಕಡೆ ಕೋಪ, ಜಗಳ, ಮನಸ್ತಾಪಗಳು ಇದೆಲ್ಲವೂ ಕೂಡ ಕುಂಭರಾಶಿಗೆ ಆಗಸ್ಟ್ ತಿಂಗಳಲ್ಲಿ ನೋಡ್ತಾ ಹೋಗ್ತೀರಾ. ಮತ್ತು ಕುಟುಂಬದ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಕುಟುಂಬದ ಸಮಸ್ಯೆ ಜೊತೆಗೆ ಹೊರಗಿನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ವರ್ಕರ್ಸಿಂದ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಕಿರುಕುಳ ಆಗ್ತಕ್ಕಂಥದ್ದು, ಅಥವಾ ಕೋರ್ಟ್ ಕೇಸು ಪ್ರಾಬ್ಲಮ್ ಅತಿ ಹೆಚ್ಚು ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕುಂಭರಾಶಿಯವ್ರಿಗಾಗತ್ತೆ. ಜೊತೆಗೆ ನೋಡಿ, 7ನೇ ಮನೆಯಲ್ಲಿ ಸೂರ್ಯ ಬುಧ ಕೇತು 3 ಗ್ರಹಗಳು ಕೂಡ 7ನೇ ಮನೆಯಲ್ಲಿ ಇರ್ತಾರೆ. 7ನೇ ಮನೆಯಲ್ಲಿದ್ದು ಸೂರ್ಯ ಯಾವಾಗ ಸಪ್ತಮಕ್ಕೆ ದೃಷ್ಟಿ ಹರಿಸ್ತಾನೆ, ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ಕುಂಭರಾಶಿ ಶನಿಯ ಒಂದು ಮನೆ ಆಗಿರುತ್ತೆ, ರಾಶಿಯಾಧಿಪತಿ ಶನಿ ಆಗಿರ್ತಾನೆ. ಶನಿಯ ಮನೆಯನ್ನು ನೇರವಾಗಿ ಸೂರ್ಯ ನೋಡೋದ್ರಿಂದ, ಸಪ್ತಮವನ್ನು ನೋಡೋದ್ರಿಂದ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೋರ್ಟು ಕೇಸು ಕಂಪ್ಲೇಂಟು ಹಾಗೆ ಆಗುತ್ತೆ ಕುಂಭರಾಶಿಯವರಿಗೆ. ಅದನ್ನು ಬಹಳತ್ರ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಏನೂ ಇಲ್ಲ ಅಂದರೆ ಒಂದು ಸಣ್ಣ ಗಾಡಿ ಟಚ್ ಆಗೋದು, ಇಲ್ಲ ಯಾವುದೋ ಒಂದು ಜಾಗದ ವಿಷಯ ಆಗಿರ್ಬೋದು, ಅಥವಾ ಯಾರ ಹತ್ರ ಆದರೂ ಮಾತು ಕಿತ್ತಾಟ ಮಾಡಿಕೊಂಡು ಸ್ಟೇಷನ್ವರೆಗೂ ಹೋಗುವಂಥದ್ದು, ಹೀಗೆ ಏನಾದರೂ ಒಂದು ಸಣ್ಣ ಪುಟ್ಟ ಲೋಪದೋಷದಲ್ಲೂ ಕೂಡ ಸ್ಟೇಷನ್ನು ಕೋರ್ಟು ಕೇಸು ಇದರಿಂದ ದುಡ್ಡನ್ನು ಅತಿ ಹೆಚ್ಚು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು, ಇಲ್ಲ ಯಾರಿಗಾದ್ರೂ ದುಡ್ಡು ಕೊಟ್ಟು ಪರಿಹಾರ ಮಾಡ್ಕೊಳ್ಳೋ ಅಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಕುಂಭರಾಶಿಯವರಿಗೆ. ನೋಡಿ, ಕುಂಭರಾಶಿಗೆ 9ನೇವನಾಗಿ ಜೊತೆಗೆ 4ನೇವನಾಗಿ ಶುಕ್ರ 8ನೇ ಮನೆಗೆ ಬಂದಿರ್ತಾನೆ. 8ನೇ ಮನೆಗೆ ಬಂದಿರೋದ್ರಿಂದ ಹೆಣ್ಮಕ್ಳ ವಿಚಾರದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ ಕುಂಭರಾಶಿಯವರು. ಅದು ಅಕ್ಕ, ತಂಗಿ, ತಾಯಿ ಯಾರಾದರೂ ಆಗಿರ್ಬೋದು, ಫ್ರೆಂಡ್ಸ್ ಆದರೂ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಂದ ಮೋಸ ಹೋಗುವಂಥ ಚಾನ್ಸಸ್ಸು, ಹೆಣ್ಮಕ್ಳ ಜೊತೆ ಯಾವುದಾದ್ರೂ ವ್ಯವಹಾರ ಮಾಡಿದರೆ ಅದರಲ್ಲೂ ಕೂಡ ಮೋಸ ಹೋಗೋವಂಥ ಚಾನ್ಸಸ್ಸು. ಜೊತೆಗೆ ಯಾವುದಾದ್ರೂ ಒಂದು ವ್ಯವಹಾರ ಅಂತ ಬಂದಾಗ ಹೆಣ್ಮಕ್ಳೇ ಪಾರ್ಟ್ನರ್ಶಿಪ್ ಆಗಿ ವ್ಯವಹಾರ ಮಾಡಿದರೆ ಅದರಲ್ಲೂ ಲಾಸ್ ಆಗುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಕುಂಭರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. 8ನೇ ಮನೆ ಶುಕ್ರ ಅಂದರೆ ಬಹಳಷ್ಟು ಡೇಂಜರ್ ಅಂತ ಹೇಳ್ತೀನಿ. ಕುಂಭರಾಶಿಯವರು ಯಾವುದಾದ್ರೂ ವೈಯಕ್ತಿಕ ವಿಷಯಗಳಿದ್ರೆ ಅದೆಲ್ಲ ಒಂದು ಕಡೆ ಬಯಲಾಗುವಂಥದ್ದು ನೋಡ್ತಾ ಇದ್ದೀರಾ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು
ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಒಂದು ನ್ಯೂಸ್ಗಳನ್ನು ನೋಡ್ತಾ ಇರ್ತೀರಾ. ಹಾಗಾಗಿ ಕುಂಭರಾಶಿಯ ಹೆಣ್ಮಕ್ಳು ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಶುಕ್ರ ಕೆಟ್ಟಿದ್ದಾನೆ, ಶುಕ್ರ 8ನೇ ಮನೇಲಿದ್ದಾನೆ, ಅದು ಬುಧನ ಒಂದು ಮನೆ ಆಗಿರುತ್ತೆ. ಅವನ 5ನೇವನಾಗಿ 8ನೇವನಾಗಿ ಸೂರ್ಯನ ಜೊತೆ ಸೇರ್ಕೊಂಡಿರೋದ್ರಿಂದ ಕಾನೂನಿಂದ ತೊಂದರೆಯನ್ನು ಕೂಡ ಕೊಡ್ತಾ ಹೋಗ್ತಾನೆ. ಬುಧ ಸೂರ್ಯನ ಜೊತೆ ಇದ್ದು ಸೂರ್ಯ ಬುಧ ಇಬ್ರು ಕೂಡ ರಾಶಿಯನ್ನ 7ನೇ ಮನೆಯನ್ನ ನೋಡೋದ್ರಿಂದ ಕಾನೂನಿನ ತೊಂದರೆ, ಅದಕ್ಕಾಗಿ ಖರ್ಚು ಮಾಡ್ತಕ್ಕಂಥದ್ದು, ಪರಿಹಾರ ಕಟ್ಕೊಡ್ತಕ್ಕಂಥದ್ದು, ಕಾನೂನಿಗೆ ಬಹಳಷ್ಟು ದುಡ್ಡು ಕಟ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ ಕುಂಭರಾಶಿಯವ್ರಿಗೆ. ಒಟ್ಟಾರೆ ಹೇಳೋದಾದ್ರೆ ಕುಂಭರಾಶಿಯವ್ರಿಗೆ ಬಹಳಷ್ಟು ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು. ಆಗಸ್ಟ್ ತಿಂಗಳಲ್ಲಿ ಯಾವುದೋ ಒಂದು ಗ್ರಹ ಚೆನ್ನಾಗಿರ್ಬೋದು, ಆದರೆ ಎಲ್ಲ ಗ್ರಹಗಳು 6ನೇ ಮನೆಯಲ್ಲಿ ಗುರು, 7ನೇ ಮನೆಯಲ್ಲಿ ಸೂರ್ಯ ಬುಧ, 8ನೇ ಮನೆಯಲ್ಲಿ ಶುಕ್ರ, 8ನೇ ಮನೆ ಅಧಿಪತಿ ಬುಧನೇ ಆಗಿರ್ತಾನೆ. ನೇರ ದೃಷ್ಟಿ ಶನಿಯ ಮನೆಗೆ ನೇರ ದೃಷ್ಟಿ, ಸೂರ್ಯ ಇರೋ ಜಾಗದಿಂದ ಕುಂಭರಾಶಿಯನ್ನ ನೋಡ್ತಾನೆ. ಶನಿ ಮನೆಗೆ ದೃಷ್ಟಿ ಬಿದ್ರೇನೆ ಮುಗೀತು. ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸೂರ್ಯ ಮತ್ತೆ ಶನಿ ಅಪ್ಪ ಮಕ್ಳಿಗೆ ಜಗಳ ಆಗ್ತಕ್ಕಂಥದ್ದು, ಅಥವಾ ತಾಯಿ ಮಕ್ಳಿಗೆ ಜಗಳ ಆಗ್ತಕ್ಕಂಥದ್ದು, ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಕಳ್ಕೊಳ್ಳೋ ಅಂಥದ್ದು ಕುಂಭರಾಶಿಯವರು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ತಾತನ್ನೋ ತಂದೆನೋ ಅಥವಾ ಮಕ್ಕಳನ್ನೋ ಇವರಿಂದ ದೂರ ಆಗುವಂಥದ್ದು, ಈ ರೀತಿ ಒಂದು ತೊಂದರೆಗೆ ಒಳಪಡ್ತಕ್ಕಂಥ ಒಂದು ತಿಂಗಳು ಕುಂಭರಾಶಿಯವ್ರಿಗೆ ಆಗಸ್ಟ್ ತಿಂಗಳಾಗಿರುತ್ತೆ. ನೀವು ಎಷ್ಟೇ ದೇವರು ಜಪ ಅಂತ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದಾಗುತ್ತೆ. ದೇವರ ಒಂದು ಸ್ಮರಣೆನ ಅತಿ ಹೆಚ್ಚು ಮಾಡಿದ್ರೆ ಒಳ್ಳೇದಾಗುತ್ತೆ. ಜೊತೆಗೆ ನಿಮ್ಮ ರಾಶಿಯಲ್ಲೇ ರಾಹು ಇರೋದ್ರಿಂದ ದುರ್ಗಾದೇವಿಯನ್ನ ಅಥವಾ ನಿಮ್ಮ ಗ್ರಾಮ ದೇವತೆಯನ್ನ ಬಹಳಷ್ಟು ನೆನಪು ಮಾಡ್ಕೋಬೇಕಾಗತ್ತೆ, ಸ್ಮರಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಕುಂಭ ರಾಶಿಯವರು ನೋಡಿ, ಶುಕ್ರ ನಿಮ್ಗೆ 8ನೇ ಮನೆಗೆ ಬಂದಿರೋದ್ರಿಂದ ಅವನು 9ನೇವನಾಗಿರ್ತಾನೆ, ಜೊತೆಗೆ 4ನೇವನಾಗಿರ್ತಾನೆ. ಹಾಗಾಗಿ ಅವನು 8ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಯಾವುದು ನಿಮ್ಮ ಶುಕ್ರ ಅಂತಂದ್ರೆ ಅಗ್ನಿಮೂಲೆ ಬರುತ್ತೆ. ಜೊತೆಗೆ ನಿಮ್ಮ ರಾಹು ಕೂಡ ನಿಮ್ಮ ಮನೇಲೇ ಇರೋದ್ರಿಂದ ವಾಯುಮೂಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕುಂಭರಾಶಿಯವ್ರಿಗೆ. ನಿಮ್ಮ ವಾಯುಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಒಂದು ದೀಪವನ್ನ ಹಚ್ಚುತ್ತಾ ಬನ್ನಿ. ಅದರಲ್ಲೂ ರಾಹು ಕಾಲವನ್ನ ಅತಿ ಹೆಚ್ಚು ಪಾಸಿಟಿವ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಅದರಲ್ಲೂ ಈ ಆಗಸ್ಟ್ ತಿಂಗಳಲ್ಲಿ ನೀವು ಒಂದು ಟೆಂಪಲ್ ವಿಸಿಟ್ ಮಾಡಿ, ದುರ್ಗಾ ಟೆಂಪಲ್ಗೆ ಹೋಗಿ, ಕಾಳಿ ಟೆಂಪಲ್ಗೆ ಹೋಗಿ, ನಿಮ್ಮ ಮನೆ ದೇವ್ರ ಟೆಂಪಲ್ಗೆ ಹೋಗಿ, ಹೆಣ್ಣು ದೇವರು ಯಾವುದೇ ಟೆಂಪಲ್ಗೆ ಹೋದ್ರು ಕೂಡ ಅಲ್ಲಿ ವಾಯು ಮೂಲೆಯಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿಬಿಟ್ಟು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಕಷ್ಟ ಪರಿಹಾರ ಹೋಗುತ್ತೆ. ಮತ್ತೆ ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ, ಶತ್ರುಗಳ ಒಂದು ಕಾಟ ಜಾಸ್ತಿ ಆಗ್ತಾ ಇರುತ್ತೆ, ದೃಷ್ಟಿ ಜಾಸ್ತಿ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಯಾಕೆ ಅಂದರೆ ಶುಕ್ರ ಕೆಟ್ಟಿರ್ತಾನೆ, ಸೂರ್ಯ ನೇರ ದೃಷ್ಟಿ ಬೀಳ್ತಾ ಇರ್ತಾನೆ, ಶನಿ ಮನೆಗೆ ನೇರ ದೃಷ್ಟಿ ಆಗ್ತಾ ಇರುತ್ತೆ, ಮತ್ತೆ ಕುಜ ಕೂಡ 5ನೇ ಮನೇಲಿ ಇರ್ತಾನೆ, ಸೂರ್ಯ ಬುಧ ಕೇತು ಕೂಡ ಸಪ್ತಮದಲ್ಲಿ ಇರ್ತಾರೆ, ಗುರು 6ನೇ ಮನೇಲಿ ಇರ್ತಾನೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವುದೇ ಗ್ರಹಗಳು ನಿಮ್ಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಿಮ್ಗೆ ದೃಷ್ಟಿಯಿಂದ ನಿಮ್ಮ ಆರೋಗ್ಯ ಕೆಡುವಂತ ಪರಿಸ್ಥಿತಿ, ಅತಿ ಹೆಚ್ಚು ಕಾಲು ನೋವು ಬರ್ತಕ್ಕಂಥದ್ದು, ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ಇದೆಲ್ಲವೂ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ವಾಯು ಮೂಲೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆಯ ವಾಯು ಮೂಲೆಯಲ್ಲಿ ಅದು ಯಾವುದೇ ಜಾಗ ಇರ್ಬೋದು, ಅಲ್ಲಿ ಒಂದು ದೀಪವನ್ನ ಹಚ್ಚಿ ಅಥವಾ ಅಲ್ಲಿ ಒಂದು ಗಂಧದ ಕಡ್ಡಿ ಆದ್ರೂ ಅಲ್ಲಿ ಹಚ್ಚಲೇಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ವಾಯು ಮೂಲೆಯಲ್ಲಿ ಟಾಯ್ಲೆಟ್ ಅನ್ನ ಇಟ್ಟಿರ್ತಾರೆ, ಆದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಕಡ್ಡಿಯನ್ನ ಹಚ್ಚೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅಲ್ಲಿ ರಾಹು ವಾಸಿಸ್ತಾ ಇರ್ತಾನೆ, ಅವನ್ನ ಪಾಸಿಟಿವ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವನು ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಯಾವ ಒಂದು ರಾಹು ಕಾಲದಲ್ಲಿ ನೀವು ಪ್ರೇಯರ್ ಮಾಡ್ಕೊಳ್ತೀರೋ ಅದು ವಾಯುಮೂಲೆಯಲ್ಲಿ ನಿಂತು ಬಹಳಷ್ಟು ಪಾಸಿಟಿವ್ ಆಗಿರ್ತೀರಿ ಅಂತ ಹೇಳ್ತಾ, ಜೊತೆಗೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಳೇಬೇಕಾಗುತ್ತೆ ಕುಂಭರಾಶಿಯವರು. ಟೈಮ್ ಬಹಳ ಕೆಟ್ಟಿರೋದ್ರಿಂದ ಪರಿಹಾರವನ್ನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೀವು ಎಲ್ಲೇ ಇದ್ರೂ ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನ ತಗೊಳ್ಬೋದು. ಇದನ್ನ ಒಂದ್ಸ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ.
ನೋಡಿ, ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ, ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತೆ ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನ ನೀವು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.